ಆತ್ಮೀಯ ಸ್ನೇಹಿತರೆ, ಸಿದ್ದು ಅಪ್ಡೇಟ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಸ್ನೇಹಿತರೆ, RRB ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ನವೆಂಬರ್ 27ರಂದು ಯಾರೆಲ್ಲ ಎಕ್ಸಾಮ್ ಬರ್ದಿರಿ ನೋಡ್ರಿ, ಪ್ರತಿಯೊಬ್ಬರು ಕೂಡ ಜೈ ಹಿಂದ್ ಅಂತ ಹಾಕ್ರಿ. ಅದ್ರ ಜೊತೆಗೆ ನೀವು ಎಷ್ಟು ಕ್ವಶನನ್ನು ಟಚ್ ಮಾಡಿರಿ ಪ್ರತಿಯೊಬ್ಬರು ಕೂಡ ಕಮೆಂಟ್ ಮೂಲಕ ತಿಳಿಸ್ರಿ. 10 ಆದ್ರೆ 10 ಹಾಕ್ರಿ, 20 ಆದ್ರೆ 20, 50 ಆದ್ರೆ 50, 100 ಇದ್ರೆ 100 ರೀ. ನೀವು ಎಷ್ಟು ಸರಿಯಾಗಿ ಟಚ್ ಮಾಡಿ ನೋಡಿ ಜೆನ್ಯೂನ ಕಮೆಂಟ್ ಮೂಲಕ ತಿಳಿಸ್ರಿ. ಇದೇನು ನಾಚ್ಕೊಳ್ಳೋದು ಏನಿಲ್ಲ. ಇದ್ರೊಳಗೆ ಹುದ್ದೆ ಸಿಕ್ಕರೆ ನಿಮಗೆ ಸಿಕ್ಕಿರ್ತೈತೆ ರೀ. ಆಡ್ಕೊಳ್ಳೋರು ಏನು ರೀ, ಹೆಂಗಿದ್ರು ಆಡ್ಕೋತಾರ. ಅವ್ರಿಗೆ ಎಲ್ಲ ಕಿವಿ ಕೊಡಕ್ಕೆ ಹೋಗ್ಬೇಡ್ರಿ. ಈ ಸಾರಿ ಎಕ್ಸಾಮ್ ಚಲೋ ಆಗಿಲ್ಲ ಅಂದ್ರೆ ನೆಕ್ಸ್ಟ್ ಟೈಮ್ ಚಲೋ ಆಗೇ ಆಗ್ತೈತಿ. ಯಾಕಂದ್ರೆ ಡಿಸೆಂಬರ್ದಾಗ ಮತ್ತೆ ನೇಮಕಾತಿ ಆಗ್ತೈತಿ. ಅವಾಗಾದರೂ ಕೂಡ ನೀವು ಇಲ್ಲಿ ಏನು ತಪ್ಪು ಮಾಡಿರಲ್ಲ ಅವ್ನ ತಪ್ಪನ್ನು ಮುಂದೆ ಮಾಡಂಗಿಲ್ಲ ರೀ. ಈ ಥರ ಮತ್ತೆ ನೇಮಕಾತಿ ಆಗ್ತದೆ. ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಬನ್ನಿ, ಹೇಗಿದ್ರೆ ಇವತ್ತು 2025ರದ್ದು ಮೊದಲನೇ ಶಿಫ್ಟು, 2ನೇ ಶಿಫ್ಟು, 3ನೇ ಶಿಫ್ಟು ನವೆಂಬರ್ 27ರಂದು ಎಕ್ಸಾಮ್ ಏನು ನಡೆದಿತ್ತಲ್ಲ, ಯಾವ ರೀತಿ ಎಕ್ಸಾಮ್ ಇತ್ತಂತ ನೋಡ್ಕೊಂಬರೋಣ. ಸ್ನೇಹಿತರೆ, ನಾವು ಆಲ್ರೆಡಿ ಒಂದು ನೋಟ್ಸನ್ನು ಪ್ರೊವೈಡ್ ಮಾಡಿದ್ವಿ. ಈ ನೋಟ್ಸಲ್ಲಿ ಇವತ್ತು ಸಾಕಷ್ಟು ಕ್ವಶನ್ಸ್ಗಳು ಬಂದಾವ್ರಿ. ಅದರಲ್ಲಿ ಇಂಪಾರ್ಟೆಂಟ್ ಆಗಿ ನಿಮ್ಗೆ ನೋಡ್ರಿ, ಇಲ್ಲಿ ಜಿ ಕೆದಾಗ ಒಂದಿಷ್ಟು ಕ್ವಶನ್ಸ್ ಬಂದಾವ್ರಿ. ಜಿ ಕೆಕ್ಕಿಂತ ಕರೆಂಟ್ ಅಫೇರ್ಸ್ದಾಗ ಭಾಳ ಬಂದಾವ್ರಿ. ನಾ ಆಲ್ರೆಡಿ ಹೇಳಿದ್ದೆ 2025ರಿಂದ ಜನವರಿಯಿಂದ ಸೆಪ್ಟೆಂಬರ್ ಮಟ್ಟ ಆದರೂ ಕೂಡ ನೀವು ಕರೆಂಟ್ ಅಫೇರ್ಸ್ ಓದ್ರಿ. ಈಗ ಆಲ್ಮೋಸ್ಟ್ ಎಲ್ಲ ಇವತ್ತು ಆಗಸ್ಟ್ ಮಟ್ಟ ಕರೆಂಟ್ ಅಫೇರ್ಸನ್ನು ಕೇಳಾರಿ. ಮತ್ತು ಅದ್ರ ಜೊತೆಗೆ ನಿಮಗೆ ಸೈನ್ಸ್ದಾಗ ಜಾಸ್ತಿ ಕ್ವಶನ್ ಬಂದಾವ್ರಿ. ಸೈನ್ಸ್ ಒಳಗೆ ಭಾಳ ಕ್ವಶನ್ಸ್ಗಳು ಟಚ್ ಮಾಡಿ ಬಂದಾರಿ. ಆಲ್ಮೋಸ್ಟ್ ಎಲ್ಲ 20, 21, 22ವರೆಗೂ ಕೂಡ ಕ್ವಶನ್ನ ಟಚ್ ಮಾಡ್ಯಾರಿ. ಈ ನೋಟ್ಸ್ ನಿಮಗೇನಾದರೂ ಬೇಕಾಗಿತ್ತಂದ್ರೆ ನೋಡಿರಿ ಸ್ನೇಹಿತರೆ, RRB ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ನಿಮಗೆ ಜಿ ಕೆಗೆ ಸಂಬಂಧಿಸಿದಂತೆ 1000 ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್ ರೀ. ಮತ್ತು ನಿಮಗೆ ಡೀಟೇಲ್ಸ್ ನೋಟ್ಸ್ ಇರುತ್ತೆ ರೀ. ಮತ್ತು ಅದೇ ರೀತಿ ಮ್ಯಾಥಮೆಟಿಕ್ಸ್, ರೀಸನಿಂಗ್ಗೆ ಸಂಬಂಧಿಸಿದ 70 to 80% ಸಿಲೆಬಸ್ ಕವರ್ ಆಗಿರೋ ಕೈ ಬರೋದು ನೋಟ್ಸ್ ಕೂಡ ಇರುತ್ತೆ. ಅದೇ ರೀತಿ ಸೈನ್ಸ್ಗೆ ಸಂಬಂಧಿಸಿದಂತೆ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರದ ಡೀಟೇಲ್ಸ್ ನೋಟ್ಸು ಪ್ಲಸ್ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತಂದ 2000 ಪ್ಲಸ್ ಕ್ವಶನ್ಸ್ ವಿತ್ ಆನ್ಸರ್ ಕೂಡ ಕಳಿಸಲಾಗ್ತದೆ. ಇದರಲ್ಲಿರೋ ಪ್ರಶ್ನೆಗಳು ಸಾಕಷ್ಟು ಬಂದವರು ಇವತ್ತು. ಅದೇ ರೀತಿ ನಿಮಗೆ ಕರೆಂಟ್ ಅಫೇರ್ಸ್ ರೀ. ಕರೆಂಟ್ ಅಫೇರ್ಸ್ ಪೂರ್ತಿ 2025ರದು 24ರದು ಫುಲ್ ಕಳಿಸ್ತೀವಿ. ನಿಮಗೆ 2025 ಸೆಪ್ಟೆಂಬರ್ಗೂ ಕೂಡ ಕ್ವಶನ್ಸ್ ವಿತ್ ಆನ್ಸರ್ ಇರೋದು ಕರೆಂಟ್ ಅಫೇರ್ಸ್ ಕಳಿಸ್ತೀವಿ ರೀ. ಕರೆಂಟ್ ಅಫೇರ್ಸ್ದಾಗ ಭಾಳ ಕ್ವಶನ್ಸ್ ಬಂದಾವ್ರಿ ಇವತ್ತು. ಕರೆಂಟ್ ಅಫೇರ್ಸ್ ಮಿಸ್ ಮಾಡಕ್ಕೆ ಹೋಗಬೇಡ್ರಿ. 8ರಿಂದ 10 ಪ್ರಶ್ನೆಗಳು ಬಂದಾವ್ರಿ. ಬೇಕಾದ್ರೆ ನಿಮ್ಮ ದೋಸ್ತರನ್ನ ಕೇಳಿ ಯಾವ ಶಿಫ್ಟ್ನೇ ಹೋಗಿ ಬಂದಾರ, ಕರೆಂಟ್ ಅಫೇರ್ಸ್ ಎಷ್ಟು ಬಂದ ಕೇಳಿ. ಕಡಿಮೆ ಅಂದ್ರೆ 8ರಿಂದ 10 ಕ್ವಶನ್ಸ್ ಕರೆಂಟ್ ಅಫೇರ್ಸ್ ಬಂದಾವ್ರಿ. ಆಲ್ಮೋಸ್ಟ್ ಎಲ್ಲ ಜನವರಿಯಿಂದ ಆಗಸ್ಟ್ವರೆಗೂ ಕೂಡ ಬಂದಾವ್ರಿ. ಇದ್ರ ಜೊತೆಗೆ ನಿಮಗೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಕಳಿಸಲಾಗುತ್ತೆ. ಈ ಎಲ್ಲ ನೋಟ್ಸ್ ಸೇರಿ ಮೊದಲಿಗೆ 300 ರೂಪಾಯಿ ಇತ್ತು. ಎಕ್ಸಾಮ್ ಸ್ಟಾರ್ಟ್ ಆದ ಕಾರಣಕ್ಕಾಗಿ ಎಲ್ಲ ಅಭ್ಯರ್ಥಿಗಳು ಯೂಸ್ ಆಗಲಿ ಅನ್ನೋ ಕಾರಣಕ್ಕೆ ಕೇವಲ 150 ರೂಪಾಯಿದಲ್ಲಿ ಈ ಎಲ್ಲ ನೋಟ್ಸನ್ನು ಕಳಿಸಲಾಗುತ್ತೆ. ಇಂಟ್ರೆಸ್ಟ್ ಕೆಳಗಡೆ ಕಾಣೋ ವಾಟ್ಸಪ್ ನಂಬರಿಗೆ ಮೆಸೇಜ್ ಮಾಡಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಬಹುದು. ಸ್ನೇಹಿತರೆ, ಆಗಿದ್ರೆ ಕ್ವಶನ್ಸ್ ಯಾವ್ಯಾವ ರೀತಿ ಬಂದಿದ್ದು ರೀ. ಸ್ನೇಹಿತರ, ಮೊದಲಿಗೆ ಜಿ ಕೆ ಹೇಳ್ತೀನಿ ಕೇಳ್ರಿ. ಜಿ ಕೆದಾಗ ಬಂದಿದ್ದು ಕ್ವಶನ್ಸ್ ಜಾಸ್ತಿ ಕರೆಂಟ್ ಅಫೇರ್ಸ್ ರೀ. 8ರಿಂದ 10 ಪ್ರಶ್ನೆಗಳು ಕರೆಂಟ್ ಅಫೇರ್ಸ್ದಾಗ ಬಂದಾವ್ರಿ. ಕರೆಂಟ್ ಅಫೇರ್ಸ್ ಮಿಸ್ ಮಾಡ್ದ ಓದ್ರಿ. ಎಲ್ಲಿಂದ ಓದ್ಬೇಕಾ, ಜನವರಿಯಿಂದ ಆಗಸ್ಟ್ ಮಟ್ಟ ಅಥವಾ ಸೆಪ್ಟೆಂಬರ್ ಮಟ್ಟ ಅಥವಾ ಅಕ್ಟೋಬರ್ ಮಟ್ಟ ಟೈಮ್ ಸಿಕ್ತಂದ್ರೆ ಆಲ್ಮೋಸ್ಟ್ ಎಲ್ಲ ಜನವರಿಯಿಂದ ಆಗಸ್ಟ್ ಮಟ್ಟ ಓದ್ಕೋರಿ. ಟೈಮ್ ಸಿಕ್ತಂದ್ರೆ ಇಲ್ಲಪ್ಪ ಅಂದ್ರೆ ನೀವು ಅಕ್ಟೋಬರ್ವರೆಗೂ ಕೂಡ ಓದ್ಕೋರಿ. ಟೈಮ್ ಐತಿ. ನಾ ಎಲ್ಲ ಮೊದಲು ಜಿ ಕೆನ ಓದಿನಿ, ಸೈನ್ಸ್ ಓದಿನಿ, ಮ್ಯಾಥಮೆಟಿಕ್ಸ್ ಓದಿನಿ. ನನ್ನ ಕರೆಂಟ್ ಅಫೇರ್ಸ್ ಒಂದೈತೆ ಅನ್ನೋರು ಅಕ್ಟೋಬರ್ ಮಟ್ಟ ಓದ್ಕೋರಿ. ಇನ್ನು ಅದನ್ನು ಬಿಟ್ಟರೆ ಜಿ ಕೆದಾಗ ಸ್ಟ್ಯಾಟಿಕ್ ಜಿ ಕೆ ಮೇಲೆ ಭಾಳ ಕ್ವಶನ್ ಸ್ವಲ್ಪ ಅದ್ರ ಮೇಲೆ ಸ್ವಲ್ಪ ಫೋಕಸ್ ಮಾಡ್ಯಾರ. ಅವ್ನು ಬಿಟ್ಟರೆ ಉಳ್ಕೆದ್ರಾಗ ಅಲ್ಲೊಂದು ಇಲ್ಲೊಂದು ಕ್ವಶನ್ಸ್ ಬಂದಾವ್ರಿ. ಇಡೀ ಹಿಸ್ಟ್ರಿ ಡಬ್ ಹಾಕಿದ್ರೆ, ಇಡೀ ಭೂಗೋಳಶಾಸ್ತ್ರ ಡಬ್ ಹಾಕಿದ್ರು ಕ್ವಶನ್ಸ್ ಭಾಳ ಬಂದಿಲ್ಲ ರೀ. ಒಂದೆರಡು ಕ್ವಶನ್ ಬಂದವ್ರಿ ಅಷ್ಟೇ ರೀ. ಅದನ್ನು ನೀವು ಇಲ್ಲಿ ಸ್ಟೇಟ್ ಗೌರ್ಮೆಂಟ್ದಾಗ ಓದಿದ್ರಂದ್ರೆ ಹಿಸ್ಟ್ರಿ ಮತ್ತು ಭೂಗೋಳಶಾಸ್ತ್ರ ಓದಿದ್ರಂದ್ರೆ ಕಡಿಮೆ ಅಂದ್ರೆ ಹಿಸ್ಟ್ರಿ ಒಳಗೆ ಒಂದು 7-8 ಕ್ವಶನ್ ಬಂದೇ ಇರ್ತಾವೆ. ಅದೇ ರೀತಿ ಭೂಗೋಳಶಾಸ್ತ್ರದಾಗ ಒಮ್ಮೆ 20 ಕ್ವಶನ್ ಮಟ್ಟ ಬಂದಾವ್ರಿ. ಅದಕ್ಕೆ ಸ್ಟೇಟ್ ಗೌರ್ಮೆಂಟೇ ಬೇರೆ, ಸೆಂಟ್ರಲ್ ಗೌರ್ಮೆಂಟೇ ಬೇರೆ ರೀ. ಸ್ಟೇಟ್ ಗೌರ್ಮೆಂಟಿಗಿಂತ ಸೆಂಟ್ರಲ್ ಗೌರ್ಮೆಂಟಲ್ಲಿ ಏನಿರುತ್ತಲ್ಲ, ಇಷ್ಟು ಕೇಳ್ತೀವಿ ಅಂದ್ರೆ ಅಷ್ಟಕ್ಕೆ ಇರ್ತಾರೆ. ಅದಕ್ಕೆ ಇಲ್ಲಿ ಜಿ ಕೆದಾಗ ಜಾಸ್ತಿ ಕರೆಂಟ್ ಅಫೇರ್ಸ್ ಫೋಕಸ್ ಮಾಡಿರಿ. ನೆಕ್ಸ್ಟ್ ರೀ ಸೈನ್ಸ್ಗೆ 25 ಮಾರ್ಕ್ಸ್ ಇರ್ತಾವೆ. ಅದರೊಳಗೆ ಏನು ಓದ್ಬೇಕಂತ ಕೇಳ್ತಾರೆ. ನೀವು 10th ಲೆವೆಲ್ ಕ್ವಶನ್ಸ್ ಏನಿರುತ್ತಲ್ಲ, 10th ಲೆವೆಲ್ ಕ್ವಶನ್ಸ್ ಬಂದಾವ್ರಿ. ನೀವು 6 to 10th ಸಮಾಜ ವಿಜ್ಞಾನ ಬುಕ್ಸ್ ಓದಿದ್ರು ಸಾಕ್ರಿ, ಅದರಾಗಿರೋ ಕ್ವಶನ್ಸ್ ಬಂದಾವ್ರಿ. ಇಲ್ಲಪ್ಪ ಅಂದ್ರೆ ನಮ್ಮ ನೋಟ್ಸನ್ನು ತೊಗೊಂಡಿದ್ರೆ ಅವ್ನು ಅಷ್ಟೇ ಓದ್ರಿ. ಸೈನ್ಸ್, ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರದ ಡೀಟೇಲ್ಸ್ ನೋಟ್ಸು ಮತ್ತು ನಿಮ್ಗೆ ಇಂಪಾರ್ಟೆಂಟ್ ಕ್ವಶನ್ಸು ವಿತ್ ಆನ್ಸರ್ ಏನು ಕೊಟ್ಟಿರ್ತಾರೆ ಅದನ್ನು ಅಷ್ಟು ಓದಿದ್ರೆ ಸಾಕ್ರಿ. ಇಲ್ಲಪ್ಪ ನಮ್ಮ ಕಡೆ ಬುಕ್ಸ್ ಇಲ್ಲ ಏನೂ ಇಲ್ಲಪ್ಪ ಅಂದ್ರೆ 6 to 10th ಸಮಾಜ ವಿಜ್ಞಾನ ವಿಜ್ಞಾನದ ಕಂಪ್ಲೀಟ್ ಬುಕ್ಸ್ ಓದ್ರಿ. ಅದರಾಗಿರೋ ಕ್ವಶನ್ಸ್ ಭಾಳ ಬಂದಾವ್ರಿ. ಇಲ್ಲಪ್ಪ ನಾ ಸ್ಟೇಟ್ ಗೌರ್ಮೆಂಟಿಗೆ ಸ್ಟಡಿ ಮಾಡಾಕತ್ತೀನಿ, ನಾ 4G ಸೈನ್ಸ್ 4 ಡಬ್ ಹಾಕಿನಂದ್ರೆ ಸಾಕ್ರಿ. 4G ಸೈನ್ಸ್ ಆಗಿದ್ದು ಅಂದ್ರೆ ಓದಿದ್ರಂದ್ರೆ ಕಂಪ್ಲೀಟಾಗಿ ಸರಿಯಾಗಿ ಓದಿದ್ರಂದ್ರೆ ಒಂದು 3 to 5 ಟೈಮ್ಸ್ ಓದಿದ್ರಂದ್ರೆ ಅದರಲ್ಲಿ ಕ್ವಶನ್ನ ಬಂದಾವ್ರಿ. ತಿಳ್ತಲ್ಲ. ಇನ್ನು ನೆಕ್ಸ್ಟ್ ಅದೇ ರೀತಿ ನಿಮಗೆ ಮ್ಯಾಥಮೆಟಿಕ್ಸ್, ರೀಸನಿಂಗ್ ರೀ. ಮ್ಯಾಥಮೆಟಿಕ್ಸ್, ರೀಸನಿಂಗ್ ಸ್ವಲ್ಪ ಈಸಿ ಇತ್ತು ರೀ ಇವತ್ತು. ಬಟ್ ಮ್ಯಾಥಮೆಟಿಕ್ಸು ಸ್ವಲ್ಪ ಟಫ್ ಇತ್ತು ರೀ. ಟಫ್ ಅಂದ್ರೆ 25 ಕ್ವಶನ್ದಾಗ 10 ಕ್ವಶನ್ ಅಂತೂ ಈಸಿನೇ ಇದ್ದರು, ಉಳಿದಿದ್ದು ಟಫ್ ಇದ್ದು ರೀ. ಅದಕ್ಕಾಗಿ ನೀವು ಏನು ಮಾಡ್ಬೇಕಪ್ಪ ಅಂದರೆ ಎಕ್ಸಾಮ್ ಬರೆಯೋಕೆ ಹೋದವರು ಮ್ಯಾಥಮೆಟಿಕ್ಸ್, ರೀಸನಿಂಗ್ ಅಂತೇಳಿ 60 ನಿಮಿಷ ಮೀಸಲಿಟ್ಬಿಡ್ರಿ. ಅದನ್ನು ಫಸ್ಟ್ ಆದರೂ ಬಿಡಿಸ್ರಿ ಅಥವಾ ಲಾಸ್ಟ್ ಆದರೂ ಬಿಡಿಸ್ರಿ. ಅದಕ್ಕೆ 60 ನಿಮಿಷ ರೀ. ಗೆರೆ ಹಾಕೇ ಮಾಡಿರಿ. ನೀವು 60 ನಿಮಿಷ ಅಂದ್ರೆ 60 ನಿಮಿಷ ಇಟ್ಕೋರಿ. ಇನ್ನು ಸೈನ್ಸ್ಗೆ ಮತ್ತು ಜಿ ಕೆಗೆ ಎಷ್ಟು ನಿಮಿಷಪ್ಪ ಅಂದ್ರೆ 30 ನಿಮಿಷ ರೀ. ಫಸ್ಟಿಗೆ ಓದ್ಕೊಳ್ಳೋಣ ಜಿ ಕೆ ಬಿಡ್ಸಾಕತ್ತಾರೆ, ಮ್ಯಾಥಮೆಟಿಕ್ಸ್, ರೀಸನಿಂಗ್ ಬಿಡ್ಸಾಕತ್ತಾರೆ ತಿಳ್ಕೊರಿ. ಅಲ್ಲಿ ನಿಮ್ಗೆ ರೀಸನಿಂಗ್ ಬಿಡ್ಸಾಕ ಒಂದು 30 ನಿಮಿಷ ಹೊತ್ತು, ಸೈನ್ಸ್ ಬಿಡ್ಸಾಕ ಒಂದು 30 ನಿಮಿಷ ಆದರೂ ಅಂದ್ರೆ 30, 30, 60 ನಿಮಿಷ 60 ನಿಮಿಷ ಆದರೂ ನಿಮ್ಗೆ ಎಲ್ಲ ಕ್ವಶನ್ ಸಾಲ್ವ್ ಆಗಿಲ್ಲ ಅಂದರೂ ಕೂಡ ಅವು 10 ಉಳಿಲಿ 8 ಉಳಿಲಿ ಅವ್ನು ಅಲ್ಲಿಗೆ ಬಿಡ್ರಿ. ಇಲ್ಲಿ 55 ಕ್ವಶನ್ಗೆ 60 ನಿಮಿಷ ಕೊಟ್ಟಿರಿ. ಇಲ್ಲಿ 45 ಕ್ವಶನ್ಗೆ 30 ನಿಮಿಷ ಇರುತ್ತೆ ರೀ. ಈ 30 ನಿಮಿಷದಾಗ ಎಲ್ಲ ಕ್ವಶನ್ ಟಚ್ ಮಾಡ್ಬೇಕು ರೀ ನೀವು ಜಿ ಕೆ ಮತ್ತು ಸೈನ್ಸ.
ನೀವು ಇಲ್ಲಿ ಏನಾದ್ರೆ ನೋಡ್ಕೊರಿ ರೀಸನಿಂಗ್ ಏನು 60 ನಿಮಿಷ ಕೊಟ್ಟಿರ್ತಾರೆ ಅಲ್ಲಿ 60 ನಿಮಿಷನ ಕೊಡೋದು 80 ನಿಮಿಷ ಅಲ್ಲೇ ಕೊಟ್ರೆ ಅಂದ್ರೆ ಇಲ್ಲಿ ನಿಮ್ಗೆ ಅಲ್ಲಿ ಔಟ್ ಆಫ್ ಔಟ ತೊಗೋರಿ 55 ಮಾರ್ಕ್ಸ್ ಸಿಕ್ಕು ಇಲ್ಲಿ ನಿಮಗೆ ಜಿ ಕೆದು ಎಲ್ಲ ಪ್ರಶ್ನೆ ಹೋಗ್ಬಿಡ್ತಾವಲ್ರಿ ಭಾಳ ಅಂದ್ರೆ 15 ಟಚ್ ಮಾಡ್ತಾರೆ ಉಳಿದಿದ್ದೆಲ್ಲ ಲಾಸ್ ಆಕವ್ರಿ ಅದಕ್ಕಾಗಿ ಏನು ಮಾಡಿರಿ 60 ನಿಮಿಷ ಮ್ಯಾಥಮೆಟಿಕ್ಸ್ ರೀಸನಿಂಗ್ ಕೊಡ್ರಿ ಉಳಿದಿದ್ದು ಜಿ ಕೆ ಕೊಡ್ರಿ ಜಿ ಕೆ ಮತ್ತು ಸೈನ್ಸ್ಗೆ ಇಲ್ಲಿ 30 ನಿಮಿಷ 45 ಕ್ವಶನ್ಸ್ ಆರಾಮಾಗಿ ಒಂದು 20-25 ನಿಮಿಷನಾಗ ಮುಗಿಸ್ತೀರಿ ಮತ್ತೆ ಇನ್ನೊಂದು 5 ನಿಮಿಷ ಉಳಿತೈತಲ್ಲ 5 ನಿಮಿಷ ಮತ್ತೆ ಮ್ಯಾಥಮೆಟಿಕ್ಸ್ ರೀಸನಿಂಗ್ ಕೊಡ್ರಿ ಇದರಿಂದ ನಿಮ್ದು ಎಲ್ಲ ಟಾಪಿಕ್ ಕವರ್ ಆಕತಿ ಮತ್ತು ನಿಮಗೆ ಇಲ್ಲಿ ಹೆಚ್ಚಿಗೆ ಸ್ಕೋರ್ ಕೂಡ ಆಗ್ತದೆ ರೀ ಈ ರೀತಿ ಮಾಡ್ಕೊರಿ ಇವತ್ತು ಒಬ್ಬ ಅಭ್ಯರ್ಥಿ ರೀ ರೀಸನಿಂಗ್ ಎಲ್ಲ ಟಚ್ ಮಾಡ್ಯಾನ್ರಿ ಮ್ಯಾಥಮೆಟಿಕ್ಸ್ಗೆ ಟೈಮ್ ಭಾಳ ಕೊಟ್ಟಾನ ಇದರಿಂದ ಒಂದು 25 ಕ್ವಶನ್ ಬಿಟ್ಟು ಬಂದಾನ್ರಿ ಗೊತ್ತಿದ್ರು ಕೂಡ ಬಿಟ್ಟು ಬಂದಂಗೆ ಆಕತ್ರಿ ಅವ್ನು ಯಾಕಂದ್ರೆ ಟಚ್ ಮಾಡಿಲ್ಲ ಅಂದ್ರೆ ನೀವು ಏನೋ ನನಗೆ ಗೊತ್ತೈತೆ ಬಿಟ್ಟೈತೆ ಅಂತ ಅದು ಗೊತ್ತಾಗಂಗಿಲ್ಲ ರೀ ನಿಮ್ಗೆ ಅದಕ್ಕಾಗಿ ಇಲ್ಲಿ ಮ್ಯಾಥಮೆಟಿಕ್ಸ್ ರೀಸನಿಂಗ್ ಒಂದು ಟೈಮ್ ಅಂತ ಹಾಕೋರಿ ಆ ಟೈಮ್ ಒಳಗಡೆ ಎಲ್ಲ ಬಿಡಿಸ್ಕೊಂಡು ಆಮೇಲೆ ಉಳಿದಿದ್ದು ಕೂಡ ಕವರ್ ಮಾಡ್ಕೋರಿ ನಿಮ್ಮ ಕ್ವಶನ್ಸ್ ಬರ್ಲಿಕ್ಕೆ ಆಯ್ತು ರೀ ಒಟ್ಟು ಟಚ್ಚರ ಮಾಡಿರಿ ನೋಡ್ಕೊಂಬರ್ರಿ ಯಾವ ರೀತಿ ಕ್ವಶನ್ಸ್ ಬಂದಂಥದ್ದು ನಿಮ್ಗೆ ಅರ್ಥ ಆಗುತ್ತೆ ರೀ ಮತ್ತು ಮುಂದಿನ ಎಕ್ಸಾಮ್ ಐತ್ರಿ ಈಗ ALP ಐತ್ರಿ ಮತ್ತು NTPC ಐತಿ ಅದಕ್ಕೂ ಕೂಡ ಇದು ಯೂಸ್ ಆಗ್ತದೆ ರೀ ಈತೆಲ್ಲ ಈ ರೀತಿ ಇವತ್ತಂತೂ ಎಕ್ಸಾಮ್ ಈ ರೀತಿ ಐತ್ರಿ ಯಾರೆಲ್ಲ ಎಕ್ಸಾಮ್ ಬರ್ದಿರಿ ಪ್ರತಿಯೊಬ್ಬರು ಕೂಡ ನಿಮ್ಮ ಸ್ಕೋರನ್ನು ಹಾಕಿರಿ ಎಷ್ಟು ಟಚ್ ಮಾಡಿ ಬಂದಿನ ಅಂತ ಹೇಳ್ರಿ ಈತೆಲ್ಲ ಇದಾಗಿತ್ತು ಇವತ್ತು ನೋಡಿ ಸ್ನೇಹಿತರೆ ನಿಮಗೇನಾದ್ರೂ ನೋಟ್ಸ್ ಬೇಕಾಗಿತ್ತಂದ್ರೆ 9538151535 ನಂಬರ್ಗೆ ಮೆಸೇಜ್ ಮಾಡಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಬೋದು ಸ್ನೇಹಿತರೆ ಜಿ ಕೆ ರೀ ಸೈನ್ಸು ಮ್ಯಾಥಮೆಟಿಕ್ಸು ರೀಸನಿಂಗು ಓಲ್ಡ್ ಕ್ವಶನ್ ಪೇಪರ್ ಕರೆಂಟ್ ಅಫೇರ್ಸು ಇವೆಲ್ಲ ಸೇರಿ ಕೇವಲ 150 ರೂಪಾಯಿದಲ್ಲಿ ನಿಮಗೆ ನೀಡಲಾಗ್ತದೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಇದಕ್ಕೆ ಸಂಬಂಧಿಸಿದ ಏನೇ ಡೌಟ್ ಇದ್ರೂ ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಶುಭ ದಿನ.